ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಿದ ಅಗ್ರಗಣ್ಯ ಕನ್ನಡಿಗ. ದೇವನಹಳ್ಳಿ ಹೈದರಾಲಿ ಕನ್ನಡಿಗ. ನಮಗೆ ಹೆಮ್ಮೆ ಪಡಬೇಕು. ನಾವು ಕೋಮುವಾದ ತರಬಾರ್ದು, ದ್ವೇಷ ತರಬಾರ್ದು. ಅದಕ್ಕೆ ಅವರಿಗೆ ಟಿಪ್ಪು ಸುಲ್ತಾನ್ ವಿರುದ್ಧ ಜನಗಳಲ್ಲಿ ಕೆಟ್ಟ ಭಾವನೆಯನ್ನ ತುಂಬತಕ್ಕದ್ದೇ ಒಂದು ಮಿಷನರಿ, ಇವ್ರದೇ ಒಂದಿದು ಗುಂಪು. ಇತ್ತೀಚೆಗೆ ರೈಲಿನ ಹೆಸರನ್ನು ಬದಲಾಯಿತು. ತಪ್ಪದು, ಬಹಳ ಅತ್ಯಂತ ಅಗೌರವ ಅದು. ಇದೊಂಥರ ಅವಿವೇಕದ ದರ್ಬಾರ್. ಇದು ದರ್ಬಾರ್, ಇದೊಂಥರ ರೌಡಿಸಮ್, ಇದೊಂದು ರಾಜಕೀಯ ರೌಡಿಸಮ್ ನಡೀತಾ ಇದೆ ಇಲ್ಲಿ. ಯಾರು ಹೇಳೋರು ಕೇಳೋರಿಲ್ಲ. ಏನು ಟಿಪ್ಪು ಸುಲ್ತಾನ್ ಎಕ್ಸ್ಪ್ರೆಸ್ ತೆಗೆದುಬಿಟ್ರು. ಯಾರಿಗೂ ಈಗ ಯಾರಾದರೂ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಬೇರೆ ಬಣ್ಣ ಕೂಡಿಸೋದು, ಅವ್ರು ಇದು ಮಾಡೋದು. ಮುಸಲ್ಮಾನರಂತೂ ಬರಂಗೇ ಇಲ್ಲ ಬಿಡಿ, ಅವ್ರಿಗೆ ಇದು ಎದುರಿಸ್ಬಿಟ್ಟಿದ್ದಾರೆ, ಹತ್ರ ಬಂದ್ಗಿದ್ದೀರಿ ನೀವು ಅಂತ. ಅವರು ಟಿಪ್ಪು ಹೋದ್ರು ಬರಂಗಿಲ್ಲ, ಯಾರು ಹೋದ್ರು ಬರಂಗಿಲ್ಲ. ನಾನೇ ಹೇಳಿದ್ದೀನಿ ಅನ್ಯಾಯ ಟಿಪ್ಪು ತೆಗೆದ್ದು ಅಂತ. ಕರ್ನಾಟಕದಲ್ಲಿ ನಿಮ್ಗೆ ಹೇಳೋದಾದ್ರೆ ಟಿಪ್ಪು ಸುಲ್ತಾನ್ ಜಯಂತಿ ಆರಂಭ ಮಾಡಿದವನೇ ನಾನು. ಯಾವಾಗ ಸರ್? ಆಗುತ್ತೆ, ಒಂದು 15-20 ವರ್ಷ ಮಾಡ್ತಾ ಇದ್ದೀವಿ. ನಾವೆಲ್ಲ ಒತ್ತಾಯ ಮಾಡೋದು ಸರ್ಕಾರ ಮಾಡಬೇಕು ಅಂತೇಳಿ. ಸರ್ಕಾರ ಒಂದು ಆರಂಭ ಮಾಡ್ತಾರೆ. 5 ವರ್ಷ ಮಾಡ್ತಾರೆ. ಕಮರುಲ್ ಇಸ್ಲಾಂ ಮಂತ್ರಿ ಆಗಿದ್ರು, ಅವರು ಆರಂಭ ಮಾಡಿದ್ರು, ನನ್ನನ್ನು ಕರೆದಿದ್ರು. ನಾನು ಹೇಳಿದೆ ಅಲ್ಲಿ ಏನಾಗಿದೆ ಅಂದ್ರೆ ಇದು ಯಾರಿಗೂ ಅರ್ಥ ಆಗಿಲ್ಲ. ಒಂದು ಕನ್ನಂಬಾಡಿ ಕೃಷ್ಣರಾಜ ಸಾಗರದ ದೊಡ್ಡ ಬಾಗಿಲಿನಲ್ಲಿ ಬಲಗಡೆ ಶಾಸನ ಇದೆ, ಈಗಲೂ ಇದೆ. ಅಲ್ಲಿ ಟಿಪ್ಪು ಸುಲ್ತಾನ್ ತಾವೇ ಹೇಳ್ತಾರೆ, ಕನ್ನಂಬಾಡಿಗೆ ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆ. ಇದನ್ನು ಶಂಕುಸ್ಥಾಪನೆ ಮಾಡುವ ಮೂಲಕ ಈ ನಾಡಿನ ಜನತೆಗೆ ನಾನು ಪ್ರಣಾಮ ಅರ್ಪಿಸ್ತೇನೆ. ಇದು ನಾಡಿನ ಜನತೆಗೆ ಈ ಒಂದು ಕೃಷ್ಣರಾಜ ಸಾಗರ ಬೇಕು. ಇದರ ವಿರುದ್ಧ ಯಾರಾದರೂ ಮಾತಾಡಿದರೆ ಅವರು ಸೈತಾನರಾಗ್ತಾರೆ. ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಇದು ಯಾರು ಮಾತಾಡಿದ್ರು? ಟಿಪ್ಪು ಸುಲ್ತಾನ್ ಮಾತಾಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಒಂದು ನಂಜನಗೂಡಿನಲ್ಲಿ ಟಿಪ್ಪು ಸುಲ್ತಾನ್ ಆನೆ ಕಾಯಿಲೆ ಬರುತ್ತೆ, ಅಲ್ಲಿ ಹೋಗಿ ಮೇರ್ತಿಗೆ ಅಂತ ಮಾರ್ತಾರೆ. ನೀವು ನೋಡಿದಿರೋ ಗೊತ್ತು, ಮೇರ್ತಿಗೆ ಅಂತ ಕಪ್ಪು ಮಣ್ಣಲ್ಲಿ ಅದೊಂಥರ ಸ್ವೀಟ್ ಇದಿರುತ್ತೆ, ಚೆನ್ನಾಗಿ ಬರುತ್ತೆ. ಅದನ್ನು ತಿನ್ನಿಸಿ ಅದೆಲ್ಲ ಮಾಡಿದ ಮೇಲೆ ಆಸೆ ಆಯಿತು, ಅದು ವಾಸಿ ಆಗೋಯ್ತು. ಆವಾಗ ಟಿಪ್ಪು ಸುಲ್ತಾನ್ ನಂಜುಂಡೇಶ್ವರನಿಗೆ ಹಕೀಂ ನಂಜುಂಡ ಅಂತ ಹೆಸರಿಡ್ತಾರೆ. ಒಳಗಡೆ ಒಂದು ಪಚ್ಚೆ ಲಿಂಗವನ್ನ ಕೊಟ್ಟಿದ್ದಾರೆ. ಒಳಗಡೆ ಈಗಲೂ ಇದೆ ಪಚ್ಚೆ ಲಿಂಗ, ಈಗಲೂ ಇದೆ. ನಾನು ಮೊನ್ನೆ ಇದುವರೆಗೂ ನೋಡಿರಲಿಲ್ಲ ನಾನು. ಇದೇನು ಪಚ್ಚೆ ಲಿಂಗ ನೋಡ್ಲೇಬೇಕಲ್ಲ ಇದು ಅಂತ ಹೇಳಿ ಒಳಗಡೆ ಹೋದೆ, ತೋರಿಸ್ತರು. ಬಹಳ ಅದ್ಭುತ. ಅಲ್ಲಿ ಬರದೇ ಇದ್ದಾರೆ, ಅಲ್ಲಿ ಹಕೀಂ ನಂಜುಂಡ ಅಂತಾನೆ ಬರೆದಿದ್ದಾರೆ. ಹಕೀಂ ನಂಜುಂಡ ಅಲ್ಲಿ ಶಾಸನವೇ ಬರೆದಿದ್ದಾರೆ. ಏನು ಇವರು ಮೈಸೂರಲ್ಲಿ ಇವ್ರು ಯಾರು ತೆಗಿಯಕ್ಕೆ? ಅವರೇ ಆಂಗ್ಲರೇ ಅವನ್ನ ಅವ್ರಿಗೆ ಎದುರಿ ಮೈಸೂರಿನ ಹುಲಿ, ಟೈಗರ್ ಆಫ್ ಮೈಸೂರು ಅಂತ ಇಟ್ಟರು. ಇಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಅತ್ಯಂತ ಅವಹೇಳನ, ಅಗೌರವ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಶಾಸನಸಭೆಯಲ್ಲಿ ಯಾಕೆ ಇದನ್ನು ತೀವ್ರವಾಗಿ ತರಾಟೆ ತೆಗೆದುಕೊಳ್ಳ? ನನ್ನ ಪ್ರಕಾರ ಟಿಪ್ಪು ಎಕ್ಸ್ಪ್ರೆಸ್ ನಿಲ್ಲಿಸಿದಾಗ ಈ ರಾಜ್ಯದಲ್ಲೇ ದೊಡ್ಡ ಆಂದೋಲನ ನಡಿಬೇಕಾಗಿತ್ತು.